ಆಕಾಶವಾಣಿ ಪತ್ರಕರ್ತ, ಅಂಕಣಗಾರರು ಹಾಗೂ ಸಂಶೋಧಕರಾದ ಅಂಬ್ರಯ್ಯ ಮಠ್ ಅವರೊಂದಿಗಿನ ಸಂವಾದವನ್ನು ಕೇಳುವಿರಿ. ಇವರೊಂದಿಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್. ಕೇಳುಗರೆ, ಒಬ್ಬ ವ್ಯಕ್ತಿಯಲ್ಲಿ ಹಲವು ಪ್ರತಿಭೆಗಳಿರುತ್ತೆ ಅನ್ನೋದನ್ನು ಕೇಳ್ತಾನೂ ಇರ್ತೀವಿ, ನೋಡ್ತಾನೂ ಇರ್ತೀವಿ. ಇಂದು ನಾವು ಹಲವು ಪ್ರತಿಭೆಗಳು ಒಮ್ಮುಖವಾಗಿ ಒಂದೆಡೆ ಸೇರಿದಂತಹ ಒಬ್ಬ ವ್ಯಕ್ತಿಯೊಬ್ಬರನ್ನ ನಮಗೆ ಪರಿಚಯ ಮಾಡ್ತಾ ಇದ್ದೀವಿ. ಪತ್ರಕರ್ತರಾಗಿ, ಅಂಕಣಕಾರರಾಗಿ, ಲೇಖಕರಾಗಿ, ಕಾದಂಬರಿಕಾರರಾಗಿ, ಸಂಶೋಧಕರಾಗಿ ಹಾಗೂ ಹಲವು ಅಂಕಣಗಳನ್ನು ಬರೆದು ಅಂಕಣಗಾರರಾಗಿ ತಮ್ಮ ಒಂದು ಕೆಲಸವನ್ನು ನಿರ್ವಹಿಸಿ ಸರ್ಕಾರಿ ಕೆಲಸದಲ್ಲಿ ಇದ್ದುಕೊಂಡು ಕೂಡ ಈ ಎಲ್ಲ ಸಾಹಿತ್ಯ ಪ್ರಕಾರಗಳಲ್ಲಿ ಕೆಲಸ ಮಾಡಿ ಅದರೊಟ್ಟಿಗೆ ಪತ್ರಕರ್ತರಾಗಿಯೂ ಕೂಡ ಕೆಲಸ ಮಾಡಿದಂತಹ ವ್ಯಕ್ತಿಯೇ ಅಂಬ್ರಯ್ಯ ಮಠ್ ಅವರು. ಉತ್ತರ ಕರ್ನಾಟಕದಲ್ಲಿ ಜನಿಸಿ ಕರಾವಳಿಯಲ್ಲಿ ಉದ್ಯೋಗವನ್ನು ಮಾಡಿ ಕೊನೆಯಲ್ಲಿ ಬಿದನೂರಿನಲ್ಲಿ ಬಂದು ನಿಂತಹ ಒಬ್ಬ ಭಿಕ್ಷುಕನ ಕಥೆಯನ್ನು ಇವತ್ತು ನಿಮಗೆ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಭಿಕ್ಷುಕ ಅಂತಂದರೆ ಹಸುವಿನ ಭಿಕ್ಷುಕನೂ ಹೌದು, ವಿದ್ಯೆಯ ಭಿಕ್ಷುಕನೂ ಹೌದು, ವೃತ್ತಿಯಿಂದ ಭಿಕ್ಷುಕನೂ ಹೌದು. ಇವರು ತಮ್ಮ ವಿದ್ಯಾಭ್ಯಾಸವನ್ನು ಪೂರ್ತಿ ಮಾಡಲು ಸಾಧ್ಯವಾಗದೇ ಇದ್ರೂ ಕೂಡ ಛಲದಿಂದ ವಿಶ್ವವಿದ್ಯಾನಿಲಯಗಳ ಪಠ್ಯ ಪುಸ್ತಕಕ್ಕೆ ಅಧ್ಯಯನ ಪುಸ್ತಕವನ್ನು ಒದಗಿಸಿದಂಥ ಒಬ್ಬ ಮಹಾಮೇಧಾವಿ. ಅವರ ಆರಂಭದ ಜೀವನದ ಕಥೆಯಿಂದಲೇ ನಿಮಗೆ ಅವರ ಧೈರ್ಯಸ್ಥೈರ್ಯವನ್ನು ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅವರೇ ಈಗ ಪ್ರಸ್ತುತ ಬಿದನೂರಿನಲ್ಲಿ ವಾಸವಾಗಿರತಕ್ಕಂತಹ ಅಂಬ್ರಯ್ಯ ಮಠ್ ಅವರು. ಅಂಬ್ರಯ್ಯ ಮಠ್ ಅವರೇ, ನಮಸ್ಕಾರ ಹಾಗೂ ಸ್ವಾಗತ. ನಮಸ್ತೆ ಸರ್. ಈಗ ಅಂಬ್ರಯ್ಯ ಮಠ್ ಅವರೇ, ನಿಮ್ಮ ಆರಂಭದ ಜೀವನದಿಂದ ಪ್ರಾರಂಭ ಮಾಡೋಣ. ತಾವು ಎಲ್ಲಿ ಹುಟ್ಟಿದ್ರಿ? ಬಿಜಾಪುರ ಜಿಲ್ಲೆ ಮುದ್ದೇಬೇಳ ತಾಲೂಕು ಕೊಡಗಾನೂರಿನಲ್ಲಿ ಹುಟ್ಟಿದ್ದೀನಿ ರೀ ನಾನು. ಎಷ್ಟನೇ ಇಸ್ವಿಲಿ? 1/6/1953. 1953. ಹಾಗಾದ್ರೆ ಈಗ ತಮ್ಮ ವಯಸ್ಸು? ಈಗ ಸುಮಾರು 73 ರನ್ನಿಂಗ್ ಆಗ್ತಾ ಇದೆ ಅಲ್ರಿ. 73 ರನ್ನಿಂಗ್ ಆಗ್ತಾ ಇದೆ ಅಂತ ಹೇಳ್ಬಿಡ್ರಿ. ಹಾಗೆ ಪ್ರಾಥಮಿಕ ವಿದ್ಯಾಭ್ಯಾಸನೆಲ್ಲ ಕೊಡಗನೂರಿನಲ್ಲೇ ಮಾಡಿದ್ರ? ಕೊಡಗಾನೂರಿನಲ್ಲಿ 7ನೇ ಕ್ಲಾಸ್ನವರೆಗೂ ಓದಿದ್ದೀನಿ ರೀ. ಅದ ನಂತರ ನಾನು ವಜ್ಜಲದಲ್ಲಿ ಹೈಸ್ಕೂಲ್ ಓದಿದ್ದೀನಿ ರೀ. ಆಮೇಲೆ ಕಾಲೇಜಿಗೋಸ್ಕರ ನಾನು ಗುಲ್ಬರ್ಗಕ್ಕೆ ಹೊರಟೋದೆ. ಅಲ್ಲಿ SBM ಕಾಲೇಜ್, ಶರಣಬಸವೇಶ್ವರ ಕಾಲೇಜ್ ಇತ್ತಲ್ರಿ, ಅಲ್ಲಿಗೆ ನಾನು ಹೋದೆ. ಶರಣಬಸಪ್ಪ ಅಪ್ಪ ಅವರು ಇದ್ರು ಆಗಿನ ಕಾಲದಲ್ಲಿ. ಅವರ ದಾಸೋಹದಲ್ಲಿ ನಾನು ಇದ್ಕೊಂಡು ಓದಿದ್ದೀನಿ. ಅಂದರೆ ಈಗ ತಮ್ಮ ತಂದೆ ಗಜದಂಡಯ್ಯ ಸ್ವಾಮಿಗಳು, ತಾಯಿ ಮಲ್ಲಮ್ಮ ಅವರು. ಹೌದು. ಮನೆಯಲ್ಲಿ ಅಂತ ಓದೋದಕ್ಕೆ ಸೌಕರ್ಯ ಇರಲಿಲ್ವಾ? ಬಹಳ ಕಷ್ಟ ಅಂದರೆ ಬಹಳ ಕಷ್ಟ. ನಮ್ದೆಲ್ಲ ಭಿಕ್ಷಾಟನೆ ವೃತ್ತಿ. ನಾವು ಜಂಗಮರು. ಜಂಗಮರಾದ್ರಿಂದ ಊರಿನಲ್ಲಿ ಏನಪ್ಪ ಅಂದರೆ ನಾವು ಭಿಕ್ಷಾಟನೆ ಮಾಡಿ ಏನು ಹಿಟ್ಟು ತಂದು ಅಮ್ಮನಿಗೆ ಕೊಟ್ಟ ಮೇಲೆ ಅಮ್ಮ ರೊಟ್ಟಿ ಬಡದ ಮೇಲೆ ಊಟ ಮಾಡ್ಕೊಂಡು ನಾವು ಶಾಲೆಗೆ ಹೋಗ್ಬೇಕು. ಅಂದ್ರೆ ಇದು ನಿಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸದಿಂದ? ಹೌದು, ಪ್ರಾಥಮಿಕ ವಿದ್ಯಾಭ್ಯಾಸದಿಂದ ಕಾಲೇಜ್ ಮಟ್ಟದವರೆಗೂ ಅದೇ ಹಣೆ ಬರ. ನಾವು ಪಟ್ಟಿ ಎತ್ಕೊಂಡ್ಬಿಟ್ಟು ಶಾಲೆಗೆ ಹೋಗಿದ್ದೀವಿ ಸ್ವಾಮಿ. ಈಗಿನ ಕಾಲದ ಹಾಗೆ ಬಸ್ಸುಗಳಿರಲಿಲ್ಲ, ಎಲೆಕ್ಟ್ರಿಸಿಟಿ ಇರಲಿಲ್ಲ, ಚಿಮ್ನಿ ಬುಡ್ಡಿ ದೀಪನಲ್ಲಿ ನಾವೆಲ್ಲ ಓದಿದವರು. ಗೊತ್ತಾಯ್ತಾ? ಪೂರ್ತಿ ಬರಿಗಾಲ ಸಂಚಾರ ನಮ್ದು. ಅಂದ್ರೆ ಚಪ್ಪಲಿ ಕೂಡ ದುಡ್ಡಿಲ್ಲ. ಏನ್ ಮಾಡೋದು ಹೇಳಿ? ಬಸ್ಸಿಗೆ ಕೊಡ್ಲಿಕ್ಕೆ ದುಡ್ಡಿಲ್ಲ. ಇದು ಮೇನ್ ರೋಡ್ನಲ್ಲೆಲ್ಲ ಬಸ್ಗಳಿದ್ದು, ನಾವೆಲ್ಲ ಒಳ ರಸ್ತೆಯಲ್ಲಿ ಹೋಗ್ತಿದ್ವಿ. ಬಹಳ ಕಷ್ಟದ್ದು. ಸುಮಾರು ಎಷ್ಟು ಕಿಲೋಮೀಟರ್ ನಡೀತಾ ಇದ್ರಿ? ನಾವು ಅವಾಗ ಸುಮಾರು 50-60 ಕಿಲೋಮೀಟರ್ ಹೋಗ್ತಿದ್ವಿ ನಡ್ಕೊಂಡು. ಅಂದ್ರೆ ಒಂದೊಂದು ಹಳ್ಳಿಗೆ ಹೋಗ್ಬೇಕಲ್ಲ ಭಿಕ್ಷಾಟನೆಗೆ. ಅಂದ್ರೆ ನಿಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇರ್ಬೇಕಿದ್ರೆ ಭಿಕ್ಷಾಟನೆ ಮಾಡ್ತಿದ್ದ? ಊರಲ್ಲಿ ಭಿಕ್ಷಾಟನೆ, ಹೈಸ್ಕೂಲ್ ಟೈಮ್ನಲ್ಲಿ ಹೊರಗಡೆ ಭಿಕ್ಷಾಟನೆ. ಶಾಲಾ ಅಭ್ಯಾಸಕ್ಕೆ ತೊಂದರೆ ಆಗ್ತಿರ್ಲಿಲ್ವಾ? ಭಾರಿ ಕಷ್ಟ ಆಗ್ತಿತ್ತು. ಬೇಸಿಗೆ ರಜೆ ಇರ್ತಿತ್ತು ನೋಡ್ರಿ. ಆ ಬೇಸಿಗೆ ರಜೆಯಲ್ಲಿ ನಮ್ದೆಲ್ಲ ಕೆಲಸ ಅದೇ ಪಟ್ಟಿ ಎತ್ತುದು ಅಂತ. ಶಾಲೆಯಿಂದ ಒಂದು ಸರ್ಟಿಫಿಕೇಟ್ ಕೊಡೋರು, ಬಡ ವಿದ್ಯಾರ್ಥಿ ಬಂದಿದ್ದಾನೆ ಅವನಿಗೆ ಏನಾದರೂ ಹೆಲ್ಪ್ ಮಾಡಿ ಅಂತ ಹೆಡ್ ಮಾಸ್ಟರ್ ಬರ್ಕೊಡೋರು. ಅದನ್ನು ತಗೊಂಡೋಗಿ ನಾವೇನು ಮಾಡ್ತಿದ್ವಿ, ಕೊಡ್ತಿದ್ವಿ. ಪಾಪ ತಿಳಿದಂಥವ್ರೆಲ್ಲ ಕೊಡ್ತಿದ್ರು. ಸ್ವಾಮಿ ಬಂದಾನ ಕೊಡ್ರು ಅಂತ ಹೇಳಿ. ಸ್ವಾಮಿಯರ ಬಗ್ಗೆ ಅವಾಗ ಬಹಳ ಒಂದು ಇದು ಇತ್ತು, ಸ್ವಾಮಿಯರ ದೈನವರು ಅಂತ. ಹಾಗಾಗಿ ನಮಗೆ ಆ ಎಲಿಜಿಬಿಲಿಟಿ ಇತ್ತು, ಏನು ಅರ್ಹತೆ ಇತ್ತು ನಮಗೆ. ಅರ್ಹತೆ ಇಟ್ಕೊಂಡು ಭಿಕ್ಷೆ ಮಾಡೋದಕ್ಕೆ ಹೊರಟ್ರಿ ಅಂತಂದ್ರಿ. 50-60 ಕಿಲೋಮೀಟರ್ ನಡೀತೀನಿ ಅಂತ ಹೇಳ್ತಿದ್ರಿ ಅಂಬ್ರಯ್ಯ ಹಿರೇಮಠ ಅವರೇ. ಇದು ಕೂಡ ತಮ್ಮ ಒಂದು 14-15ನೇ ವಯಸ್ಸಿನಲ್ಲಿ? ಹೌದು, 16ನೇ ವರ್ಷದವರೆಗೂ ಕೂಡ ನಮ್ದು ಆ ರೀತಿಯಾದಂಥದ್ದು ನಡೀತು. ಬಹಳ ಕಷ್ಟ ಆಯಿತು. ಬೇಡ, ಇದೇ ಬೇಡ ಅಂತ, ಯಾವುದು ಜೀವನವೇ ಬೇಡ ಅಂತ ಒಂದು. ಎರಡನೇದಾಗಿ ಎಷ್ಟು ಕಷ್ಟ ಇತ್ತು ಅಂತಂದರೆ, ನಾನು 14ನೇ ವರ್ಷ ಪ್ರಾಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ತಾಯಿ
ಕ್ಷಯರೋಗಿ ಪೀಡಿತರಾಗಿದ್ದರು. ಕ್ಷಯರೋಗ ಅಂತ ಅದು ಅವಾಗ ಮಧ್ಯೆ ಇರಲಿಲ್ಲಲ್ಲ, ಡಾಕ್ಟರ್ಗಳೇ ಇರಲಿಲ್ಲ. ನಮ್ಮ ಕ್ಷಯರೋಗ ಬಂತು ಅಂತಂದ್ರೆ ಊರನ್ನೇ ಬಿಡೋ ಪ್ರಸಂಗ ಎಲ್ಲ ಇರ್ತಿತ್ತು. ಕ್ಷಯರೋಗದಲ್ಲಿ ನಮ್ಮ ವಿಶೇಷವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಆ ಹಳ್ಳಿಯಲ್ಲಿ ಡಾಕ್ಟರ್ಗಳೇ ಇರಲಿಲ್ಲ. ಎಲ್ಲಿಂದ ಇದು ಮಾಡೋದು? ಕೊನೆಗೆ ಅವಳು ಜೀವನ ಮರಣದ ಸ್ಥಿತಿಯಲ್ಲಿದ್ದರು, ಭಾಳ ಕಷ್ಟದಲ್ಲಿತ್ತು. ಕೊನೆಗೆ ಏನಾಯಿತು ಅಂತಂದರೆ ಸತ್ತೇ ಹೋದಳು, ನನ್ನ ಕೈಯಾರೆ ಸತ್ತು ಹೋದಳು. ತಮ್ಮ 14ನೇ ವಯಸ್ಸಿನಲ್ಲಿ ಕಳ್ಕೊಂಡು ತುಂಬ ನೋವು ಪಟ್ಕೊಂಡೆ. ಆವಾಗ ಆಕೆಯ ಇದಾಗಬೇಕಲ್ಲ, ಸಂಸ್ಕಾರ ಆಗಬೇಕಲ್ಲ, ನಾವೆಲ್ಲ ಹೂಳೋದು, ಲಿಂಗಾಯತರೆಲ್ಲ ಹೂಳೋದು. ಅದಕ್ಕೆ ದುಡ್ಡಿಲ್ಲ. ಸ್ವತಃ ನಮ್ಮ ಸ್ವಾದ್ರ ಮಾವ ದುಡ್ಡು ತೊಗೊಂಬಾರಪ್ಪ, ಎಲ್ಲಿಂದ ಇದು ಮಾಡ್ತೀಯ ಅಂತಂದು. ಹೂಣೋದಕ್ಕೆ ಹಣ ಬೇಕು ಅಂತ. ಹೌದು, ಮನೆಯಲ್ಲಿ ಏನೂ ಇಲ್ಲ, ಎಲ್ಲಿಂದ ತರೋದು? ಕೊನೆಗೆ ಕೊಡಗಾನೂರಿಗೆ ಹೋದೆ ಮತ್ತು ಅಲ್ಲಿ ಭಿಕ್ಷಾಟನೆ ಮಾಡಿದೆ. ಹೆಣ ಹೂಳೋದಕ್ಕೆ ಭಿಕ್ಷಾಟನೆ. ಹೆಣ ಮನೆಯಲ್ಲಿ ಉಂಟು, ಯಾರು ನಮ್ಮ ತಾಯಿದ ಹೆಣ ಮನೆಯಲ್ಲಿ ಉಂಟು, ಹೋಗಿ ತಗೊಂಬಾರಪ್ಪ ಅಂತಂದ್ರು. ಅವರೇ ಮಾಡ್ಬೋದಿತ್ತು, ಮಾಡಲಿಲ್ಲ. ಆವಾಗ ನನಗೆ ಜೀವನದಲ್ಲಿ ಬೇಸರ ಆಯಿತು, ಸಾಕು ಜೀವನ ಇದು ಅಂತ. ಹವೆವರ್ ಅಮ್ಮನ ಹೆಣ ಉಂಟಲ್ಲ, ಅದಕ್ಕೋಸ್ಕರ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳ್ಕೊಂಡು ಹೋದೆ. ಒಬ್ಬ ಎಲ್ಲ ಕಡೆ ತಿರುಗಾಡಿದೆ, ಎಲ್ಲಿ ಸಿಗಲಿಲ್ಲ. ಕೊನೆಗೆ ಒಬ್ಬ ಹನುಮಂತರಾಯ ಗೌಡ ಅಂತ ಸಿಕ್ಕರು. ಅವ್ರು ನನಗೆ ಆ ಟೈಮ್ನಲ್ಲಿ 6 ರೂಪಾಯಿ ಕೊಟ್ಟರು, 6.5 ರೂಪಾಯಿ. ಅದು ತೊಗೊಂಬಂದು ಕೊಟ್ಟ ಮೇಲೆ ನಮ್ಮ ಅಮ್ಮಂದು ಕುಣಿಯೊಳಗೋಯ್ತು ಶವ. ತಂದೆ ಸುಮಾರು ಸಾಯಂಕಾಲ 4 ಗಂಟೆ 4:15 ಇದಾಯಿತು. ತೊಗೊಂಡು ಬಂದೆ, ಕೊಟ್ಟೆ. ಅಮ್ಮಂದು ಹೆಣ ಇದು ಆದದ್ದು ಯಾವಾಗಪ್ಪ, ಬೆಳಿಗ್ಗೆ 9:00 ಅವರು ಕಣ್ಣಾರೆ ನೋಡಿದಂಥದ್ದು ನಾನು. ಅದು ಆ ವಯಸ್ಸಿನಲ್ಲಿ ಕಣ್ಣಾರೆ ನೋಡಿದ್ದು. ನನ್ನ ತಾಯಿಯ ಜೀವ ಹೋದಂಥದ್ದು, ಪ್ರಾಣ ಹೋದಂಥದ್ದು ಕಣ್ಣಾರೆ ನೋಡಿದವನು. ಜೀವದ ಹೇಗೆ ಹೋಗುತ್ತಂತ ನನಗೆ ಗೊತ್ತಿರಲಿಲ್ಲ. ಇದನ್ನ ನೋಡೇನೆ ಹೇಳಿರ್ಬೇಕು ಅಂಬ್ರಯ್ಯ ಮಠ ಅವರೇ. ಹಣ ಒಂದಿದ್ದರೆ ಊರೆಲ್ಲ ನೆಂಟರು, ಹಣ ಇಲ್ಲದೆ ಇದ್ರೆ ನೆಂಟರಲ್ರು. ಎಷ್ಟು ಜನ ನೆಂಟರಿದ್ರು ಸ್ವಾಮಿ ನನಗೆ. ಸೋದರ ಮಾವ, ಸೋದರತ್ತೆಯರು, ಅಮ್ಮ, ಸಣ್ಣಮ್ಮಂದಿರು ಎಲ್ಲರೂ ಇದ್ದರು. ಯಾರು ಕೂಡ ಆ ಟೈಮ್ನಲ್ಲಿ ನನಗೆ ಸಹಾಯಕ್ಕೆ ಬರಲಿಲ್ಲ, ಗೊತ್ತಾಯ್ತಾ? ಆದ್ದರಿಂದ ನಾನು ಟೋಟಲಿ ಊರ ಬಗ್ಗೆ, ನಮ್ಮ ಜನರ ಬಗ್ಗೆ ಭಾಳ ಬೇಸರದಿಂದ ನಾನು ಗುಲ್ಬರ್ಗಾದಲ್ಲಿ ಹೋದೆ. ಗುಲ್ಬರ್ಗಕ್ಕೆ ಹೋಗಿ ಅಲ್ಲಿನೂ ಇದು ಮಾಡಿದೆ. ಕಾಲೇಜ್ ನನಗೆ ಸಂಪೂರ್ಣ ಆಗಲಿಲ್ಲ. ಬೇಡವೇ ಬೇಡ, ನಾನು ಶಾರದೆ ಬಹುಶಃ ನನಗೆ ಒಲಿದೇ ಇಲ್ಲ ಅಂತ ಕಾಣಿಸುತ್ತೆ ಅಂತ ತಿಳ್ಕೊಂಡ್ಬಿಟ್ಟು ಫ್ಯಾಮಿಲಿ ವರ್ಕ್ ಅಂತ ಹೇಳ್ಕೊಂಡು PWD ಅವ್ರು ಕರೆದ್ರು. ಆವಾಗ ಫ್ಯಾಮಿಲಿ ವರ್ಕಿಗೆ PWDಯಲ್ಲಿ ಅರ್ಜಿ ಹಾಕ್ಕೊಂಡೆ. ಅಲ್ಲಿನೂ ಕೂಡ ಬೇಡ್ಕೊಂಡೆ, ಸ್ವಾಮಿ ನಾನು ಇಷ್ಟು ದರಿದ್ರಾಗಿದ್ದೀನಿ, ನನಗೆ ಯಾರೂ ಇಲ್ಲ, ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಅಂತ. ಆವಾಗ ವರ್ಕ್ ಚಾರ್ಜ್ನಲ್ಲಿ ನನ್ನನ್ನು ತೊಗೊಂಡ್ರು. ವರ್ಕ್ ಚಾರ್ಜ್ನ ತೊಗೊಂಡ ಮೇಲೆ ಫ್ಯಾಮಿಲಿ ವರ್ಕ್ನಲ್ಲಿ ಬಿದ್ದ ಮೇಲೆ ಸ್ವಲ್ಪ ನನಗೆ ಆಗಿನ ಟೈಮ್ನಲ್ಲಿ ಬಹುಶಃ ನೀವು ನಂಬುವುದಿಲ್ಲ, 41 ರೂಪಾಯಿ ಇತ್ತು ನನ್ನ ಸಂಬಳ. ಕಾಲೇಜನ್ನು ಮುಗಿಸದೆ ಪಾಡಿಗೋಸ್ಕರವಾಗಿ PUC ಫಸ್ಟ್ ಇಯರ್ ಮುಗಿಸಿದ್ದೆ. PUC ಫಸ್ಟ್ ಇಯರ್ ಮುಗಿಸೋದು ಸೆಕೆಂಡ್ ಇಯರ್ ನನಗೆ ಸಾಧ್ಯವೇ ಆಗಲಿಲ್ಲ. ಅನಿವಾರ್ಯವಾಗಿ ನಾನು ಕಾಲೇಜನ್ನು ಬಿಡಬೇಕಾಯ್ತು. ಆಮೇಲೆ ಒಬ್ಬರು ಯಾವುದು PWDಯಲ್ಲಿ ನನಗೆ ಕೆಲಸ ಕೊಟ್ಟರು. ಅಲ್ಲಿ ಕೂಡ ವರ್ಕ್ ಇನ್ಸ್ಪೆಕ್ಟ್ರಾಗಿ ಕೆಲಸ ಕೊಟ್ಟರು. ಅದು ಕೂಡ ಡೈಲಿ ವೇಜಸ್ ಅಂತಾರೆ. ಹೌದು. ಅದ್ರ ನಂತರ ಅಲ್ಲಿರ್ತಕ್ಕಂಥ ಒಬ್ಬ ದೊಡ್ಡ ಒಂದು ವ್ಯಕ್ತಿ ವೆಂಕಟೇಶ್ವರ ರಾವ್ ಅಂತ ಒಬ್ಬರಿದ್ದರು. ಆ ವೆಂಕಟೇಶ್ವರ ರಾವ್ ನನ್ನನ್ನು ನೋಡಿ ತುಂಬ ಹಳಹಳಿ ಮಾಡಿಕೊಂಡು, ನೋಡಪ್ಪ ನಾನೀಗ MPC ಅಂತಿತ್ತು ಅವಾಗ, MPCಗೆ ಹೋಗ್ತಾ ಇದ್ದೀನಿ, ಆ MPCಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಹೋಗ್ತಾ ಇದ್ದೀನಿ, ನೀನು ಅಲ್ಲಿಗೆ ನಾನು ನಿನ್ನ ಕರೆಸ್ಕೊತೀನಿ, ಅಲ್ಲಿ ಬಂದುಬಿಡು ಅಂತಂದರು. ಆವಾಗ ಆಯಿತು ಅಂತಂದೆ. ಅವರು ಹೋದದ್ದೆಲ್ಲಿ ಹೊಸನಗರಕ್ಕೆ ಬಂದದ್ದು 1972-73 ಬಂದರು ಅವರು. ಅದಾದಮೇಲೆ 1 ವರ್ಷವೂ ಹಾಗೇ ಹೋಯಿತು, ಕರೀಲೇ ಇಲ್ಲ ನಾನು. ಅದ ನಂತರ 73-74 ಆ ಸಾಲಿನಲ್ಲಿ ನನ್ನನ್ನು ಕರೆದು ಅಲ್ಲಿ ಗೇಜ್ ರೀಡರ್ ಅಂತ ಹೇಳ್ಕೊಂಡು ನನ್ನನ್ನು ನೇಮಣಿಕೆ ಮಾಡಿಕೊಂಡ್ರು. ಅದು ಕೂಡ ವರ್ಕ್ ಚಾರ್ಜೆ, 6 ತಿಂಗಳ ಒಂದೊಂದು ಸಲ ನಮ್ಗೆ ಕಂಟಿನ್ಯೂಷನ್ ಕೊಡೋದು, ಹೀಗೆ ಡೈಲಿ ವೇಸ್. ಆ ಟೈಮ್ನಲ್ಲಿ ನನಗೆ ಸಿಗ್ತಕ್ಕಂಥ ಸಂಬಳ 105 ರೂಪಾಯಿ. 73-74 105 ರೂಪಾಯಿ ಸಂಬಳದಲ್ಲಿ ಇದು ಜೀವನ ಮಾಡ್ತಾಯಿದ್ದೆ.
ನನ್ನ ಜೀವನದಲ್ಲಿ ನಾನು ಮದುವೆ ಆಗಲ್ಲ ಅಂತ ತಿಳ್ಕೊಂಡಿದ್ದೆ. ಯಾಕೆ 105 ರೂಪಾಯಿ ಸಂಬಳದಲ್ಲಿ ನಾನೊಬ್ಬ ಒಂಥರ ಉಡಾಫೆ ಮನುಷ್ಯ, ಹೀಗೆ ಬೆಳೆದು ಬಂದವನು. ಭಿಕ್ಷಾಟನೆ ಬೇರೆ ಮಾಡ್ಕೊಂಡು ಅಲಿತಾ ಇದ್ದವರು ಮತ್ತೆ 105 ರೂಪಾಯಿ ಸಿಕ್ಕಿದೆ ಅಲ್ಲ ದೊಡ್ಡದು ನನಗೆ. ಹೇಗೆ ಅಂತಂದರೆ ಏನೂ ನನಗೆ ಊಟಕ್ಕೆ ಗತಿ ಇಲ್ಲದವ್ ನಾನು. ಹೋಟೆಲ್ ಸಿಕ್ಕರೆ ಬಕಾಸುರಾಗಿಬಿಡ್ತಿದ್ದೆ. 2 ದಿವಸದನ್ನ ಒಟ್ಟಿಗೆ ಊಟ ಮಾಡಿಬಿಡ್ತೆ. ಆ ರೀತಿ ಒಂದು ಇದಾಗಿ ಹೋಗಿತ್ತು ನನಗೆ. ಹಾಗಾಗಿ ನನಗೆ ಮದುವೆ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಏನೋ ದೇವರ ದಯೆ, ದೈವಿಚ್ಛೆ, ಅದ್ಭುತವಾದಂತಹ ಒಂದು ವ್ಯಕ್ತಿತ್ವ ನನಗೆ ಸಿಕ್ತು. ಅವಳ ಹೆಸರು ಎ ಸಾವಿತ್ರಮ್ಮ ಅಂಥೇಳಿ. ನನ್ನ ಊರಲ್ಲಿ ನಾನು ಹೇಳ್ಕೊಂಡಿದ್ದೆ, ನಿಮಗೆ ಒಂದು ಆತ್ಮೀಯವಾಗಿ ನಾನು ಹೇಳಬೇಕು ಅಂತಂದ್ರೆ ನಾನು ಊರಲ್ಲಿ ಒಂದು ಹೇಳ್ಕೊಂಡಿದ್ದೆ. ನನಗೆ ಬೇಕಾದಷ್ಟು ಜನ ಹುಡುಗಿಯರಿದ್ದರು. ನಮ್ಮ ಸೋದರ ಮಾವನ ಮಗಳೇ ಇದ್ದರು, ನಮ್ಮ ಅತ್ತೆ ಮಗಳೇ ಇದ್ದರು, ಸೋದರತ್ತೆಯರು 3 ಜನ ಸೋದರತ್ತೆಯರಿದ್ದರು, 2 ಜನ ಸೋದರ ಮಾವಂದಿರಿದ್ದರು, ಅವ್ರದ್ದೆಲ್ಲ ಮಕ್ಕಳಿದ್ರು. ನಾನು ಕೆಲಸಕ್ಕೆ ಸೇರಿದ ಕೂಡಲೇ ನನ್ನ ಮಗಳನ್ನು ಮದುವೆ ಆಗು, ನನ್ನ ಮಗಳನ್ನು ಮದುವೆ ಆಗು ಅಂತ ಹೇಳಿದರು. ಹೆಣ ಹೂಡೋದಕ್ಕೆ ದುಡ್ಡು ಕೊಡದೇ ಇದ್ದವ್ರು ಕೂಡ ನಿಮಗೆ ಸಂಬಳ ಬರ್ತಿದ್ದಾಗಲೇ ಮದುವೆಯ ಪ್ರಸ್ತಾಪವನ್ನು ಇಟ್ಬಿಟ್ರು. ಕೊನೆಗೆ ನಾನು ಹೇಳಿದೆ, ನಿಮ್ಮ ಕುಲದವರನ್ನು ಯಾರನ್ನು ಮದುವೆ ಆಗೋಲ್ಲ ಅಂತ ಹೇಳಿದೆ ನಾನು. ಆಗಲೇ ಹೇಳಿಬಿಟ್ಟೆ, ಯಾವ ಕಾರಣಕ್ಕೂ ಕೂಡ ನನ್ನ ಕುಲದವರು, ನನ್ನ ಊರಿನವ್ರನ್ನ ನಾನು ಮದುವೆ ಆಗಲ್ಲ ಅಂತ ಅವತ್ತೇ ಒಂದು ಹೇಳಿಬಿಟ್ಟೆ ನಾನು. ಯಾಕಂದರೆ ನೀವು ಯಾರೂ ಕೂಡ ನನಗೆ ಹೆಲ್ಪ್ ಮಾಡಲಿಲ್ಲ. ಆದ್ದರಿಂದ ನಾನು ಇಲ್ಲಿಯವ್ರ ಮದುವೆ ಆಗಲ್ಲ ಅಂತಂದೆ. ಕೊನೆಗೆ ಕೋಟೇಶ್ವರದ ಹುಡುಗಿ ನನಗೆ ಸಿಕ್ಕದ್ದು. ದಕ್ಷಿಣ ಕನ್ನಡದ ಕೋಟೇಶ್ವರದ, ಅವಾಗ ಅವಿಭಜಿತ ದಕ್ಷಿಣ ಕನ್ನಡ. 1976ರಲ್ಲಿ ನಾನು ಮದುವೆ ಆದೆ. ಮದುವೆ ಆಗಿ ನಾನು ಒಂದು ಇದಕ್ಕೆ ಬಂದೆ. ಆವಾಗ ಪೈ ಸ್ಕೇಲ್ ಅಂತ ಬಂತು. ನಿಮಗೆ ಗೊತ್ತಿರಬೇಕು, 1977ರಲ್ಲಿ ಪೈ ಸ್ಕೇಲ್ ಬಂತು. ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತು. 330 ರೂಪಾಯಿ ಸಂಬಳ ಆಯಿತು ನನಗೆ. ಬದುಕಿದೆ ಅಂತ ಅಂದ್ಕೊಂಡೆ. ಆವಾಗ ನನಗೆ ಒಂದು ಇದಾಯಿತು. ಏನು ಅಂತಂದರೆ, ಯಾವಾಗಲೂ ಒಂದು ಚಿಂತೆಯಲ್ಲಿರ್ತಿದ್ದೆ ನಾನು. ನನಗೇನೋ ಒಂದು ಆಸೆ ಇತ್ತು ಅಂತಂದರೆ, ನಾನು MA ಮಾಡಬೇಕು, ಒಬ್ಬ ಪ್ರೊಫೆಸರ್ ಆಗಬೇಕು ಅಂತ ನನಗೆ ಆಸೆ ಇತ್ತು. ಅದು ಬಾಲ್ಯದಲ್ಲಿ ಇದ್ದಂಥ ಆಸೆ, ತುಂಬ ಆಸೆ. ಆಮೇಲೆ ಆಗ್ತಾ ಇಲ್ಲಲ್ಲ. ಕೊನೆಗೆ ನಾನು ಹೆಂಡತಿ ಕೇಳಿದ್ರು, ಯಾವಾಗಲೂ ಹೀಗ್ಯಾಕೆ ಇರ್ತೀಯ? ನಮ್ಮದು ಲವ್ ಮ್ಯಾರೇಜ್. ಅವಳು ಕೂಡ ನಮ್ಮ ಕೆಲಸ ಮಾಡ್ತಿದ್ರು. ನಾವಿಬ್ಬರು ಪರಸ್ಪರ ತಿಳುವಳಿಕೆಯಿಂದ ಇದು ಮಾಡ್ಕೊಂಡ್ವಿ. ನಿನ್ನ ಕ್ಯಾಸ್ಟ್ ಯಾವುದು ಅಂತ ನಾನು ಕೇಳೇ ಇಲ್ಲ, ನನ್ನ ಕ್ಯಾಸ್ಟ್ ಅಂತ ಅವಳಿಗೇನು ಕೇಳೇ ಇಲ್ಲ. ಆದರೆ ಒಂಡ್ರಂತಂದರೆ ಅತ್ಯಂತ ಮುಂದುವರೆದಂಥ ಮನೆತನದವಳು. ಒಂದು ಅಮರೇಮಠ ಅವರೇ, ನೀವು ಹೇಳ್ತಾ ಇರೋದು ಸುಮಾರು ಒಂದು 50 ವರ್ಷದ ಹಿಂದಿನ ಕತೆ. ಆಗ ಲವ್ ಮ್ಯಾರೇಜ್ ಅಂತಂದ್ರೆ ಒಂದು ರೀತಿಯಲ್ಲಿ ಕ್ರಾಂತಿ. ಅದಕ್ಕೆ ಸಮಾಜ ಒಪ್ಕೊಳ್ಳೋದೇ ಬಹಳ ಕಷ್ಟ ಇದೆ. ಒಪ್ಕೊಳ್ಳಿಲ್ಲ. ಅಷ್ಟೇ ಅಲ್ಲ, ಅವ್ರ ತಂದೆಯೇ ಒಪ್ಕೊಳ್ಳಿಲ್ಲ. ಯಾರು? ಅವರು ಇದು ಪೊಲೀಸ್ ಇಲಾಖೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ದಂಥವ್ರು. ಯಾರು? ಅವ್ರ ತಂದೆ ಎ ಸಾವಿತ್ರಮ್ಮ, ನನ್ನ ಹೆಂಡತಿಯ ತಂದೆ. ಅವನೊಬ್ಬ ಫಿರ್ಕ. ಅವನೊಟ್ಟಿಗೆ ನೀನು ಮದುವೆ ಆಗ್ತೀನಿ ಅಂತಲ್ಲ, ನೀನು ಹುಚ್ಚ ನಿನಗೆ ಅಂತ ಹೇಳ್ಕೊಂಡ್ಬಿಟ್ಟು ಬೈದರು. ಆಮೇಲೆ ಏನಪ್ಪ ಅಂದರೆ ಗೂಂಡಾಗಿರಿ ಮಾಡಲಿಕ್ಕೂ ನೋಡಿದ್ರೆ, ಯಾಕಂದ್ರೆ ಪೊಲೀಸೇನು ಆಗಿನ ಒಂದಿದ್ದು ಅಲ್ಲ. ಕೊನೆಗೆ ನನಗೆ ಸಿಕ್ಕಂಥದ್ದು ಆಶ್ರಯ ಅಂತಂದರೆ ವೀರೇಂದ್ರ ಹೆಗಡೆಯವರ ತಾಯಿ ರತ್ನಮ್ಮ ಹೆಗ್ಗಡತಿ. ಅವ್ರಿಗೆ ಹೋಗಿ ನಾನು ಹೇಳಿದೆ, ಅಮ್ಮ ಸ್ಥಿತಿ ಹೀಗಾಗಿದೆ, ಏನು ಮಾಡೋಣ ಅಂತ. ಏನು ಚಿಂತೆ ಮಾಡಬೇಡ, ಮದುವೆ ಆಗು, ಬಾ ಮಂಜುನಾಥ್ ಇದ್ದಾನೆ ಅಂತ ಹೇಳಿದರು. ವಿಶೇಷ ಅಂತಂದರೆ ನಾವು ಗಂಡ ಹೆಂಡತಿ ಇಬ್ಬರು ಕೂಡ ಇದರಲ್ಲಿ ಧರ್ಮಸ್ಥಳದಲ್ಲಿ ಮದುವೆ ಆದಾಗ ಸಾಮೂಹಿಕ ಅಲ್ಲಲ್ಲ, ಸಪ್ರೇಟೇ. ನಾವು ಸಪ್ರೇಟೇ ಅಲ್ಲ. ಆವಾಗ ನನಗೆ ಒಟ್ಟು ಖರ್ಚು ಬಂದದ್ದು 2,500 ರೂಪಾಯಿನ ಖರ್ಚು ಬಂತು ಮದುವೆದ್ದು. ಆವಾಗ ರೇಷ್ಮೆ ಸೀರೆಯನ್ನು ಕೊಟ್ಟು 1,000 ರೂಪಾಯಿ ಕೊಟ್ಟವರು ರತ್ನಮ್ಮ ಹೆಗ್ಗಡೆ. ಒಂದು ವಿಶೇಷ ಆಶೀರ್ವಾದನೂ ಸಿಕ್ಬಿಡ್ತೀನಿ. ಖಂಡಿತ ವೀರೇಂದ್ರ ಹೆಗ್ಗಡೆಯವರು ನನಗೊಂದು ಆಶೀರ್ವಾದ ಮಾಡಿದರು. ಅನ್ನವನ್ನು ನನಗೆ ಕೊಟ್ಟರು, ಅನ್ನದಾನಿಗಳವರು. ಹಾಗಾಗಿ ನಾನು ಬದುಕುಳಿದೆ ಅಲ್ಲೇ. ಆಮೇಲೆ ನಾನು ಯಾಕೆ ಏನನ್ನು ಹೇಳ್ಬೇಕಂತ ಮಾಡಿದ್ದೆ ಅಂದರೆ, ನನ್ನ ಹೆಂಡತಿ ಯಾವಾಗಲೂ ಕೇಳೋಳು, ಯಾಕೆ ಈ ಒಂದು ಚಿಂತೆಯಲ್ಲಿ ಇರ್ತೀಯ ಅಂತ. ಅದಕ್ಕೆ ನಾನು ಹೇಳಿದೆ, ನನಗೊಂದು ಆಸೆ ಇತ್ತು ಕಣೆ, ನಾನು ಪದವೀಧರನಾಗಬೇಕು, MA ಪಾಸ್ ಮಾಡಬೇಕು, ಪ್ರೊಫೆಸರ್ ಆಗಬೇಕು ಅಂತ ಅನ್ನೋಂಥ ಆಸೆ ಇತ್ತು. ಎಲ್ಲ ನೀರಲ್ಲಿ ಹೋಮ ಆಯ್ತು ನೋಡು ಅಂತಂದರೆ. ಯಾಕೆ ನೀವು ಚಿಂತೆ ಮಾಡ್ತೀರಾ, ಹೋಗಿ ಡಿಗ್ರಿ ಕಟ್ಟಿ. ವಿಶೇಷ ಅಂತಂದರೆ ಆಗಿನ ಟೈಮ್ನಲ್ಲಿ ಮುಕ್ತ ವಿಶ್ವವಿದ್ಯಾಲಯ ಸ್ಟಾರ್ಟ್ ಆಯಿತು ಮೈಸೂರಿನಲ್ಲಿ. ICC&CE ಅಂತ ಬಂತು. ಆವಾಗ ನಾನು BA ಕಟ್ಕೊಂಡೆ.
ವಂಡರ್ಫುಲ್ ರೀ. ಅದರಲ್ಲಿ ಎಲ್ಲದರಲ್ಲಿಯೂ ನಾನು ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಮಾಡಿದೆ. ಆಗಿನ ಕಾಲದಲ್ಲಿ ಸೆಕೆಂಡ್ ಕ್ಲಾಸ್ ಅಂತಂದ್ರೆ ಭಾಳ ದೊಡ್ಡದು. ICSE ಸೆಕೆಂಡ್ ಕ್ಲಾಸ್ ಬರೋದಂದ್ರೆ ಭಾಳ ದೊಡ್ಡದು. ಅದಾದಮೇಲೆ MA ಮಾಡಬೇಕು ಅಂತಾಯಿತು. ನನಗೆ ಕರ್ನಾಟಕ ಯೂನಿವರ್ಸಿಟಿ ಸಿಕ್ತು. ಇಮ್ಮಿಡಿಯೇಟ್ ಕರ್ನಾಟಕ ಯೂನಿವರ್ಸಿಟಿಗೆ ಪೊಲಿಟಿಕಲ್ ಸೈನ್ಸ್ ಇಂಗ್ಲೀಷ್ನಲ್ಲಿ ಮಾಡಬೇಕು ಅಂತ ಯಾರೋ ಏನೋ ಒಂದು ಹಂಗಿಸಿದ್ರು. ಇಂಗ್ಲೀಷ್ ಬರೋಲ್ಲ ನಿನಗೆ, ಹಳ್ಳಿಯಿಂದ ಬಂದವರು, ಹಾಗಾದ್ರೆ ಇಂಗ್ಲೀಷ್ನಲ್ಲೇ ಮಾಡ್ತೀನಿ ಅಂತ ಹೇಳ್ಕೊಂಡು ಪೊಲಿಟಿಕಲ್ ಸೈನ್ಸ್ ಇಂಗ್ಲೀಷಲ್ಲಿ ಮಾಡಿದೆ. ಆವಾಗ ಅದ್ಭುತವಾದಂಥ ವ್ಯಕ್ತಿ ಅರಿಸ್ಟಾಟಲ್, ಪ್ಲಾಟೋ ಅವರೆಲ್ಲ ಸಿಕ್ಕರು ನನಗೆ. ಫಿಲಾಸಫಿಕಲ್ ಇದು ಅದೊಂದು ಹಿನ್ನೆಲೆ ನನಗೆ. ಒಂದು ಅಮ್ರಾಯ ಮಠ ಅವರೇ, ತಾವು ಡಿಗ್ರಿ ಮಾಡಿದ್ರಿ, ಇದು ಮುಕ್ತ ವಿಶ್ವವಿದ್ಯಾನಿಲಯ ಅಂತಂದ್ರೆ. ಈಗ MA ಮಾಡುವಾಗ್ಲೂ ಪೋಸ್ಟಲ್ ಕರೆಸ್ಪಾಂಡೆನ್ಸ್ ಮಾಡಿದೆ, ಮತ್ತೆ ಪೋಸ್ಟಲ್ ಕರೆಸ್ಪಾಂಡೆನ್ಸ್ ಮಾಡಿದೆ. ಅದು MA ಅಂದ್ರೆ ಕೆಲಸದಲ್ಲಿ ಇದ್ದುಕೊಂಡೇ ನಾನು ನೇತ್ರಾವತಿ ನದಿಯ ದಂಡೆ ಮೇಲೆ ನಾನು ಓದೋದನ್ನು ಎಲ್ಲರೂ ನೋಡ್ತಿದ್ರು. ಏನಯ್ಯ ಇವನು ಕೆಲಸದಲ್ಲಿ ಬಂದ್ಬಿಟ್ಟು ಓದ್ತಾನಲ್ಲ ಅಂತೇಳಿ. ಬಟ್ ನನ್ನ ಆಫೀಸರ್ಸು ಅದಕ್ಕೆ ತುಂಬ ಕೋಆಪ್ರೇಟ್ ಮಾಡಿದ್ರು, ಓದು ನೀನು ಅಂತೇಳಿ. ಪೊಲಿಟಿಕಲ್ ಸೈನ್ಸಲ್ಲಿ ಸೆಕೆಂಡ್ ಕ್ಲಾಸ್ ಬಂದೆ. ಆವತ್ತು ಗಾಳಿ ಅಂತ ನಿರ್ದೇಶಕರಿದ್ರು ಎಲ್ಲೇ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ. ಅವ್ರು ಹೇಳಿದರು, ಅಯ್ಯ ಇವ್ಯಾರೂ ಸೆಕೆಂಡ್ ಕ್ಲಾಸ್ನಲ್ಲಿ ಬಂದಿಲ್ಲ, ನೀನು ಬಾ ಪೊಲಿಟಿಕಲ್ ಸೈನ್ಸ್ ನಿನ್ನ ಲೆಕ್ಚರ್ ಕೊಡ್ತೀನಿ, 750 ರೂಪಾಯಿ ಸಂಬಳ ಕೊಡ್ತೀನಿ ಅಂತ ಅವತ್ತೇ ಹೇಳಿದ್ರು ನನಗೆ. ನಿಮ್ಮ ಕನಸು ಅಲ್ಲಿ ಈಡೇರ್ಬಿಡ್ತು. ಆಗಿದ್ರೆ ಈಡೇರ್ತು, ಆದರೆ ಹೆದರಿಕೆ ಆಯಿತು. ಮನೆಗೆ ಬಂದು ಹೀಗೆ ಹೇಳಿದರು ಗಾಳಿಯವರು, ಏನು ಮಾಡೋಣ ಅಂತ. ಹೋಗಿ ನಾನಿದ್ದೀನಲ್ಲ ಅಂತ. ಇಲ್ಲಮ್ಮ, ನನ್ನ ಬಡತನದುಂಟಲ್ಲ, ಬೇಗೆ ಉಂಟಲ್ಲ, ಇವತ್ತು ನನ್ನನ್ನು ಕಾಡ್ತಾ ಇದೆ. ನಾನು ಒಂದು ವೇಳೆ ಇದನ್ನು ಬಿಟ್ಟುಕೊಂಡು ಏನಾದರೂ ಅಲ್ಲಿಗೆ ಹೋದರೆ ಅದು ಕೂಡ ಅಷ್ಟೇ. ಯಾಕಂದರೆ ಫಸ್ಟಿಗೆ ತೊಗೊಳ್ಳುವಂಥದ್ದು ಟೆಂಪ್ರವರಿ, ತೆಗೆದು ಬಿಟ್ಟು ಈ ಕಡೆ ಮೊದಲೇ ನಾವೆಲ್ಲ ಉಡಾಫೆ ಜನ, ಇಲ್ಲಿ ಪರ್ಮನೆಂಟ್ ಬಿಟ್ಟು ಅದಕ್ಕೆ ಹೋಗ್ಬಿಟ್ರೆ ನಾಳೆ ಅದನ್ನು ತೆಗೆದು ಬಿಟ್ಟರೆ ಏನು ಮಾಡೋದು ನಾನು ಅಂತಂದೆ. ಗಾಳಿಯವರು ತುಂಬ ಹೇಳಿದರು, ಏನೂ ಆಗಲ್ಲ ಬಾ ಅಂತ. ನಾನು ಒಪ್ಪಲಿಲ್ಲ. ಬೇಡಮ್ಮ, ನೀನು ನಾನು ಬಿಟ್ಟು ಹೋಗೋದಿಲ್ಲ, ನೀನು ಸಿಕ್ಕಿದ್ದು ನನಗೆ ಅಪರೂಪ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ಕೊಂಡ್ಬಿಟ್ಟು ಅಲ್ಲೇ ಉಳಿದೆ. ಅದಾದಮೇಲೆ ಇನ್ನೊಂದು ನಾನು ಕನ್ನಡದಲ್ಲಿ MA ಮಾಡಬೇಕು ಅಂತಾಯಿತು ಆಸೆ. ಅದನ್ನು ಕೂಡ ಮುಗಿಸಿದೆ, ಅಲ್ಲೇ ಮೈಸೂರು ಯೂನಿವರ್ಸಿಟಿಯಲ್ಲೇ ಮುಗಿಸಿದೆ. ಅದು ಕರ್ನಾಟಕ ಯೂನಿವರ್ಸಿಟಿ, ಇದು ಮೈಸೂರು ಯೂನಿವರ್ಸಿಟಿಯಲ್ಲೇ ಮುಗಿಸಿದೆ. ಮತ್ತು ಡಿಪ್ಲೊಮಾ ಇನ್ ಜರ್ನಲಿಸಮ್ ಮಾಡಿದೆ, ಅದನ್ನು ಕೂಡ ಮಾಡಿದೆ. ಯಾಕಂದರೆ ನಾನು ತರಂಗಕ್ಕೆ ಯಾವಾಗಲೂ ಬರೆಯೋನು. ಸರ್, ನಾನು ಒಂದು ಮಾತು ಹೇಳ್ತೀನಿ, ಆ ಟೈಮ್ನಲ್ಲಿ ಕಡಿಮೆ ಸಂಬಳ ಅಲ್ವಾ, ಅದಕ್ಕಾಗಿ ನಾನು ಏನು ಮಾಡ್ತಾಯಿದ್ದೆ ಗೊತ್ತಾ ನಿಮಗೆ? ಇಂಗ್ಲೀಷ್ ಟು ಕನ್ನಡ ಹಿಂದೆ ಸನ್ ಪತ್ರಿಕೆ ಬರ್ತಿತ್ತು, ಇಲಿಸ್ಟ್ರೇಟೆಡ್ ವೀಕ್ಲಿ ಬರ್ತಿತ್ತು, ಇಂಡಿಯಾ ಟುಡೇ ಬರ್ತಿತ್ತು, ಆಮೇಲೆ ಡೆವೋನರ್ ಅಂತ ಪತ್ರಿಕೆ ಬರ್ತಿತ್ತು. ಅವುಗಳನ್ನೆಲ್ಲ ತೊಗೊಂಡ್ಬಿಟ್ಟು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಪೇಪರ್ಗಳಿಗೆ ಕೊಡ್ತಿದ್ದೆ. ಪೇಪರ್ನವ್ರು ದುಡ್ಡು ಕೊಡ್ತಿದ್ರು, ಆಗಿನ ಕಾಲಕ್ಕೆ ದುಡ್ಡು ಕೊಡ್ತಿದ್ರು, ಈಗಿನ ಕಾಲದಲ್ಲಿ ಕೊಡೋದಿಲ್ಲ ಯಾರು. ಹಾಗೆ ಸಂಪಾದನೆ ಮಾಡ್ತಿದ್ದೆ. ಬರಿತಾ ಒಂದು ಸಲ ಏನಾಯ್ತು ಗೊತ್ತೇನ್ರಿ, ಏನು ಲೇಖನ ಬರಿತಾ ಇದ್ದೆ. ಗುಲ್ವಾಡಿಯವರು ಸಂತೋಷ್ ಕುಮಾರ್ ಗುಲ್ವಾಡಿ ಮತ್ತು ಗಣಪತಿ ಇದ್ರು, ಬಿ ಗಣಪತಿ ನನ್ನ ಭಾಳ ಕ್ಲೋಸ್ ಫ್ರೆಂಡು. ಹಿಂಗೆ ಬರಿತಾ ಇರಬೇಕಾದ್ರೆ ಒಂದು ಸಲ ಏನಾಯಿತು ಅಂದರೆ ನನಗೆ ಒಂದು ಕಥೆಯನ್ನು ಬರೆಯೋಣ ಅಂತ ಅನಿಸ್ತು. ಪ್ರಥಮ ಕತೆ ನಂದು ಭಾಮತಿ ಪ್ರಥಮ ಕತೆ. ಭಾಮತಿಯನ್ನು ಬರೆದು ನಾನು ಇದಕ್ಕೆ ಕಳಿಸಿದೆ. ಆವತ್ತಿನ ಕಾಲದಲ್ಲಿ 750 ರೂಪಾಯಿ ಕೊಟ್ಟರು ಅದಕ್ಕೆ ಕೊಟ್ಟು ಗುಲ್ವಾಡಿಯವರು ಎದುರುಗಡೆ ಕೂಡಿಸ್ಕೊಂಡ್ರು, ಆಮೇಲೆ ಗಣಪತಿಯವರು ಕೂಡಿಸ್ಕೊಂಡ್ರು. ನಿನ್ನೊಳಗೆ ಇರ್ತಕ್ಕಂಥ ಒಬ್ಬ ಕಥೆಗಾರ ಸತ್ತು ಹೋಗ್ತಾ ಇದ್ದಾನೆ. ಯಾಕಂದರೆ ಪೂರ್ತಿ ಬರೀ ನಾನು ಇದರಲ್ಲಿ ಬರಿತಾ ಇದ್ನಲ್ಲೆಲ್ಲ ಪತ್ರಿಕೆ ಎಲ್ಲರಿಗೂ ಕಳಿಸೋದು ಇದೆಲ್ಲ ಇತ್ತಲ್ಲ, ಯಾಕೆ ಇದೆಲ್ಲ ನಿನ್ನೊಳಗೆ ಇರ್ತಕ್ಕಂಥ ಕಥೆಗಾರ ಸತ್ತು ಹೋಗ್ತಾ ಇದ್ದಾನೆ. ಅದು ಆದಮೇಲೆ ಸ್ಟಾರ್ಟ್ ಆಯ್ತು ನೋಡ್ರಿ, ಕಥೆಗಾರರಾಗಿ ರೂಪುಗೊಂಡ್ರಿ. ಹೌದು, ಭಾಮತಿ ಇವತ್ತು ಇದು ಕನ್ನಡದ ನಾಟಕಾಗಿ ಅದು ಇದಾಗಿದೆ ಮತ್ತು ಅವಾರ್ಡ್ ಆಗಿದೆ ಅದಕ್ಕೆ. ಆಮೇಲೆ ಈಗ ತಾವು ಬರೆದಂಥ ಹಲವಾರು ಕೃತಿಗಳು ಯೂನಿವರ್ಸಿಟಿಯ ಪಠ್ಯ ಪುಸ್ತಕವಾಗಿ ಒಕ್ಕೈ ಅಂತನ್ನುವಂಥದ್ದು ಕೂಡ ಇವತ್ತು ಯೂನಿವರ್ಸಿಟಿಯಲ್ಲಿ ಪಠ್ಯ ಪುಸ್ತಕ ಆಗಿದೆ. ಅದೆಲ್ಲ ಹೇಳ್ತೀನಲ್ಲ, ಗುಲ್ವಾಡಿಯವರು ಮತ್ತು ಗಣಪತಿಯವರ ಆಶೀರ್ವಾದ ನನ್ನ ಮೇಲೆ ಇತ್ತು. ಕಂಪ್ಲೀಟ್ ನಾನು ಚೇಂಜ್ ಆದೆ. ಆದರೆ ಅಟ್ ದ ಸೇಮ್ ಟೈಮ್ ಹೀಗೆ ಬರ್ತಾ ನನ್ನ ಹೆಂಡತಿಯನ್ನು ನಾನು ಕಳೆದುಕೊಂಡೆ. ಅಂದರೆ ಒಂದು ರೀತಿಯಲ್ಲಿ ನಿಮಗೆ ಒಂದು ಕಡೆಯಲ್ಲಿ ಬರ್ತಾ ಇತ್ತು, ಹೌದು, ಇನ್ನೊಂದು ಕಡೆಯಲ್ಲಿ ಕಳ್ಕೊತಾ. 2007ರಲ್ಲಿ ಸುಮಾರು 32 ವರ್ಷಗಳ ಸುದೀರ್ಘವಾದಂಥ ನಮ್ಮ ದಾಂಪತ್ಯ 2007ರಲ್ಲಿ ಕೊನೆಗೊಳ್ತು. ಅಂದರೆ ನಾವು ಸಾಮಾನ್ಯವಾಗಿ ಒಂದು ಮಾತನ್ನ ಹೇಳ್ತೀವಿ ಅಮರಯ್ಯ ಮಠ ಅವರೇ, ಯಶಸ್ವಿ ಪುರುಷನ ಹಿಂದೆ ಒಬ್ಬ ಖಂಡಿತ ಮಹಿಳೆ ಇರ್ತಾರೆ ಅಂತ. ಹಾಗೆ ನನ್ನ ಸಾವಿತ್ರಿ ನನ್ನೊಟ್ಟಿಗಿದ್ರು. ಅದನ್ನು ನನ್ನ ಜೀವನದಲ್ಲಿ ಮರಲಿಕ್ಕೆ ಸಾಧ್ಯ ಇಲ್ಲ. ಸಾವಿತ್ರಿ ಅಂತ ಅವಳು, ನನ್ನ ಹೆಂಡತಿ ಕೋಟೇಶ್ವರದವಳು,
ಅದ್ಭುತ ವ್ಯಕ್ತಿತ್ವ. 32 ವರ್ಷಗಳ ಸುದೀರ್ಘ ಜೀವನವನ್ನು ಮಾಡಿದ್ರಿ. ಅದೇ ರೀತಿಯಲ್ಲಿ ಕತೆಗಾರರಾದ ನಂತರದಲ್ಲಿ ತಾವು ಹಲವಾರು ಕಥಾ ಸಂಕಲನವನ್ನು ತಂದ್ರಿ ಅಂತ ಕಾಣುತ್ತಲ್ವಾ? ಕಥಾ ಸಂಕಲನಕ್ಕೆ ಮನಸ್ಸು ಮಾಡಲಿಲ್ಲ, ಒಂದೇ ಕಥಾ ಸಂಕಲನ ನಾನು ತಂದದ್ದು. ಅದ ನಂತರ ನನಗೆ ಈ ಇದ್ರ ಕಡೆಗೆ ಒಂದು ದಿವಸ ಗುಲ್ವಾಡಿಯವರು ನನಗೊಂದು ಕೆಲಸ ಕೊಟ್ಟರು. ಏನು ಕೆಲಸ ಕೊಟ್ಟರಪ್ಪ ಅಂದರೆ, ನೀನು ಇದೆಯಲ್ಲ ಊರು, ನೀನು ಒಬ್ಬ ಜರ್ನಲಿಸ್ಟ್ ಆಗಿ ನೀನು ಊರಿನ ಮಹತ್ವದ ಬಗ್ಗೆ ಬರಲಿಲ್ಲ ಅಂದ್ರೆ ನೀನೆಂಥ ಜರ್ನಲಿಸ್ಟು ಅಂತ ನನಗೆ. ಹೊಸಂಗಡಿ ಐತಿಹಾಸಿಕ ಊರು. ನೀವು ಒಂದು ರೀತಿಯಲ್ಲಿ ಬಿಸಿಲಿನ ನಾಡಿಂದ ಬಂದು ಕರಾವಳಿಯಲ್ಲಿ ಸೇರ್ಕೊಂಡು ಅಲ್ಲಿಯವರೇ ಆಗ್ಬಿಟ್ರಿ. ಹಾಗಿದ್ರೆ ಆಗ್ಬಿಟ್ಟೆ. ಹೋಗಯ್ಯ, ಹೊಸಂಗಡಿಯಲ್ಲಿ ನೀನು ಇದೆಯಾ ಅಂದರೆ ವರಾಹಿ ಅಂಡರ್ಗ್ರೌಂಡ್ ಪವರ್ ಹೌಸ್ನಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ, ಮಿನಿಸ್ಟ್ರಿ ಸ್ಟಾಫ್ ಆಗಿ ಕೆಲಸ ಮಾಡ್ತಿದ್ದೆ. ಅದಕ್ಕಿಂತಲೂ ಹಿಂದೆ ಧರ್ಮಸ್ಥಳದ ಹತ್ರ ಇದ್ದೆ ನಾನು ಇನ್ವೆಸ್ಟಿಗೇಷನ್ನಲ್ಲಿ. ಸುಮಾರು 11 ವರ್ಷ ಇನ್ವೆಸ್ಟಿಗೇಷನಲ್ಲಿ ಇದ್ದೆ. ಅದ ನಂತರ ನಾನು ಹೈಯರ್ ಕ್ವಾಲಿಫೈಡ್ ಅಂತ ಕೊಂಡ್ಬಿಟ್ಟು ಹೇಳಿ ನಾನು ಮಿನಿಸ್ಟ್ರಿ ಸ್ಟಾಫ್ ಆಗಿ ಇಲ್ಲಿ ತೊಗೊಂಡು ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಗಿ ನಾನು ತೊಗೊಂಡಿದ್ದೆ. ಆವಾಗ ಇಲ್ಲಿ ಬಂದಾಗ ಇದನ್ನು ಕೂಡ ಮಾಡ್ತಾ ಇದ್ದೆ. ನಾನು ಬರೆಯುವಂಥ ಹವ್ಯಾಸ ಇದ್ದೇ ಇತ್ತು. ಅದು ಒಂದು ಸಾರಿ ಆ ಒಂದು ಹುಚ್ಚಿ ಹಿಡಿದು ಬಿಡ್ತು ಅಂತಂದ್ರೆ ಬಿಡೋದಿಲ್ಲ. ಕೊನೆಗೆ ಅವ್ರು ಹೇಳಿದರು, ನಿನ್ನ ಊರಿನ ನೀನು ಇದೆಯಲ್ಲ ಹೊಸಂಗಡಿ ಊರಿನ ಬಗ್ಗೆ ಬರಿ. ಏನು ಬರೀಲಿ ಅಂತಂದೆ. ಐತಿಹಾಸಿಕ ನಾನು ಇತಿಹಾಸಕಾರನೇ ಅಲ್ಲ, ನಂದಕ್ಕೆ ಸಬ್ಜೆಕ್ಟು ಪೊಲಿಟಿಕಲ್ ಸೈನ್ಸು, ಬಿಟ್ಟರೆ ಕನ್ನಡ. ನೀವು ಇದರಲ್ಲಿ ಏನಾದರೂ ಬರೀ ಅಂದ್ರೆ ಬರಿತೀರಿ, ಅದನ್ನು ಬಿಟ್ಕೊಂಡ್ಬಿಟ್ಟು ನೀವು ಇತಿಹಾಸದ ಬಗ್ಗೆ ನೀವು ಹೋಗು, ಪತ್ರಕರ್ತನಾದವನು ಸಂಶೋಧಕನೂ ಹೌದು, ನೀವು ಹೋಗು ಅಲ್ಲಿ ತನಿಖೆ ಮಾಡು. ತನಿಖೆ ವರದಿ ಗೊತ್ತಿಲ್ಲ ಏನಪ್ಪ ನಿನಗೆ? ತನಿಖೆ ವರದಿ ಗೊತ್ತಿದೆಯಲ್ಲ, ತನಿಖೆ ಮಾಡು, ಅದು ಗೊತ್ತಾಗತ್ತೆ ನಿನಗೆ ಅಂತ. ನೋಡಿ ಬಂದೆ, ಹೊಸಂಗಡಿಯಲ್ಲೆಲ್ಲ ನೋಡಿದೆ, ಅಲ್ಲೆಲ್ಲ ಇತಿಹಾಸದ ಪಳುವಳಿಕೆಗಳು ಎಲ್ಲ ಬಿದ್ದಿದ್ದು. ಬಸವಣ್ಣ, ಲಿಂಗು, ಆಮೇಲೆ ಶಾಸನ ಕಲ್ಲುಗಳು ಅವೆಲ್ಲ ಇದ್ದು. ಇವೆಲ್ಲ ಏನು 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 ಅಂತ ನನಗೇನೂ ಗೊತ್ತಿಲ್ಲ. ಎಲ್ಲ ಹೇಳಿದರು ಹೀಗೀಗೆ ಅಂತ. ಪ್ರತಿಯೊಂದು ಕಲ್ಲು ಇತಿಹಾಸ ತೆರೆದಿಡ್ಲಿಕ್ಕತ್ತಿತ್ತು. ಆಮೇಲೆ ಅಲ್ಲಿರ್ತಕ್ಕಂಥ ಕೆಲವರು ಹಿರಿಯರನ್ನ ಸಂದರ್ಶನ ಮಾಡಿದೆ. ಆವಾಗ ಇದು ಬಹಳ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಹೇಳಿ ಕೊನೆಗೆ ಈ ಇತಿಹಾಸ ಇನ್ನೂ ಇದಕ್ಕೆ ಆಳವಾಗಿ ಎಲ್ಲಿ ಸಿಗತ್ತೆ ಅಂತ ಹೇಳ್ಕೊಂಡು ಕೇಳಿದೆ. ಅದಕ್ಕೆ ನೀವು ನಗರಕ್ಕೆ ಹೋಗಿ ಅಂತ, ಬಿದನೂರು ನಗರಕ್ಕೆ ಹೋಗಿ ಅಂದರು. ನಾನು ಅದನ್ನು ಕೇಳೋನಿದ್ದೆ, ಬಿದನೂರಿಗೂ ನಿಮಗೂ ಏನು ಸಂಬಂಧ? ಕರೆಕ್ಟ್. ಈಗ ಅದೇ ಬಂತು ನೋಡ್ರಿ. ಬಿದನೂರು ನಗರಕ್ಕೆ ಬಂದೆ. ಬಿದನೂರು ನಗರಕ್ಕೆ ಬರಬೇಕು ಅಂತ ಹೇಳಿದ್ರು. ಮಾಸ್ತಿಕಟ್ಟೆ, ಇದು ಹುಲಿಕಲ್ ಘಾಟನ್ನು ದಾಟಿಬಿಟ್ಟು ಮಾಸ್ತಿಕಟ್ಟೆಗೆ ಬಂದೆ. ಇದು ಮಾಸ್ತಿಕಟ್ಟೆಲ್ಲೂ ನಮ್ಮದು ಪವರ್ ಹೌಸ್ ಉಂಟಲ್ಲ. ಆಮೇಲೆ ಮುಂದುವರೆದ್ಬಿಟ್ಟು ನಗರಕ್ಕೆ ಬಂದೆ. ನಗರಕ್ಕೆ ಬಂದುಬಿಟ್ಟು ಶಂಕರನಾರಾಯಣರಾವ್, ಶಂಕರನಾರಾಯಣರಾವ್ ಅಂತ ಎಲ್ಲಿದ್ದರು. ಒಬ್ಬ ಇತಿಹಾಸ ವ್ಯಕ್ತಿ, ಭಾಳ ಅದ್ಭುತವಂತ ವ್ಯಕ್ತಿ ಅವರು. ಶಂಕರನಾರಾಯಣರಾವ್ ಸಿಕ್ಕ ಮೇಲೆ ನಾನು ಕೇಳಿದೆ, ಸ್ವಾಮಿ ನನಗೆ ಒಂದು ಆರ್ಟಿಕಲ್ ಮಾಡ್ಬೇಕಂತ ಮಾಡಿದ್ದೀನಿ, ಹೊಸಂಗಡಿ ಬರಿಬೇಕಂತ ಹೇಳ್ಕೊಂಡು ಸಂತೋಷ್ ಕುಮಾರ್ ಗುಲ್ವಾಡಿಯವರು ಹೇಳಿದ್ದಾರೆ. ನನಗೆ ಏನು ಬರಿಬೇಕಂತ ಗೊತ್ತಿಲ್ಲ, ಇಲ್ಲಿ ಇತಿಹಾಸ ಇಲ್ಲಿ ಉಂಟಂತೆ, ಹೊಸಂಗಡಿ ಇತಿಹಾಸ ಇಲ್ಲಿ ಉಂಟಂತೆ, ಒಂಚೂರು ನನಗೆ ಇತಿಹಾಸ ಹೇಳಿ ಅಂತ. ಅಯ್ಯೋ ಮಾರಾಯ, ಎದುರುಗಡೆ ಕಾಣ್ತಕ್ಕಂಥ ಕೋಟೆ ಇದೆಯಲ್ಲ ಅದು ಹೊಸಂಗಡಿಯವ್ರದ್ದೇ ಅಂತ ಹೇಳ್ಕೊಂಡು ಹೇಳಿದರು. ಹೊಸಂಗಡಿಯ ಹೊನ್ನೆ ಕಂಬಳಿ ಅರಸದ್ದು ಅದು ಕೋಟೆ ಅಂತ ಹೇಳ್ಕೊಂಡು ಹೇಳಿದರು. ನಾನು ಅದ್ಭುತವಾದಂಥ ಒಂದು ವಿಚಿತ್ರವಾದಂಥ ಸನ್ನಿವೇಶದಲ್ಲಿ ಬಿದ್ದೆ. ಅವ್ರು ಹೇಳಿದರು, ಇನ್ನೂ ನಿನಗೆ ಬೇಕೋ ಕೆಳದಿಗೆ ಹೋಗಂದ್ರು. ಕೆಳದಿಗೆ ಹೋಗುವಾಗ ಗುಂಡಾಯುಸ್ರಂಥ ಅದ್ಭುತವಾದಂಥ ವ್ಯಕ್ತಿತ್ವ ಸಿಕ್ತು ನನಗೆ. ಅವರೊಟ್ಟಿಗೆ ಸಂಪರ್ಕ ಬಂತು. ಅವರು ಇತಿಹಾಸದ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿದವರು, ಅವರೆಲ್ಲವನ್ನೂ ಹೇಳಿದರು. ಹಾಗೆ ಅವ್ರ ಮಗ ವೆಂಕಟೇಶ್ ಜೋಯಿಸ್ ಕೂಡ ಇದ್ದರು, ಅವರು ಕೂಡ ಹೇಳಿದರು. ಹೀಗಾಗಿ ನಾನು ಇತಿಹಾಸದಲ್ಲಿ ಅತ್ಯಂತ ಆಸಕ್ತಿ ಉಳ್ಳವನಾಗಿ ಇತಿಹಾಸದ ಬಗ್ಗೆ ಬರೀತಾ ಬಿದನೂರಿನ ದರ್ಶನವನ್ನೇ ಮಾಡಿಸ್ಬಿಟ್ರಿ ದರ್ಶನ. ಯಾಕೆಂತವ್ರು ಪಂಚಮುಖಿ ಆಂಜನೇಯ ಇರ್ಬೋದು, ಗತ ರಾಜಧಾನಿಯ ಸುತ್ತಮುತ್ತ ಇರ್ಬೋದು, ಬಿದನೂರು ನಗರದ ಆಡಳಿತದ ಅವಶೇಷ ಇರ್ಬೋದು, ಅದೇ ರೀತಿಯಲ್ಲಿ ಚಿತ್ತಬಿತ್ತಿ, ಬಸರಿಯ ನೋವಲ್ಲಿ ಹೊಸರಿತು ಜೀವ ಜಲ. ಹೌದು, ಅಂದ್ರೆ ಒಟ್ಟಿನಲ್ಲಿ ಬಿದನೂರನ್ನ ಬಿಡ್ಲೇ ಇಲ್ಲ ನೀವು. ಬಿದನೂರಿನಿಂದ ಮತ್ತು ಬಿದನೂರಿನ ರಾಣಿ ಬಗ್ಗೆ ಬರೀತಾ ಹೋದ್ರಿ. ಬಿದನೂರು ರಾಣಿ ವೀರಮ್ಮಾಜಿ, ಕೊನೆಯ ರಾಣಿ, 1763ರಲ್ಲಿ ಪತನ ಆದಂಥ, ಪತನಕ್ಕೆ ನಾಂದಿ ಹಾಡಿದಂಥ ರಾಣಿಯವರು ಹೈದರಾಲಿ ಅಟ್ಯಾಕ್ನಿಂದ. ಕೊನೆಗೆ ಬಿದನೂರು ರಾಣಿ ವೀರಮ್ಮಾಜಿಯನ್ನು ಬರೀಬೇಕಾದಂಥ ಸಂದರ್ಭದಲ್ಲಿ ಕೂಡ ನಾನೊಂಥರ ಕಣ್ಣೀರು ಸುರಿಸಿದ್ದೀನಿ. ಯಾಕಂದರೆ ಆವಾಗಲೇ ನನಗೆ ಒಲವು ಬಂದದ್ದು. ಕಾದಂಬರಿ ಅಂತ ಹೇಳ್ಕೊಂಡು ಬಂದಾಗ ಒಲವು ಬಂದದ್ದು ಅದು. ಕಥೆಯನ್ನ ಬಿಟ್ರಿ, ಕತೆ ಬಿಟ್ಟೆ, ಕಾದಂಬರಿ ಹಿಡ್ಕೊಂಡ್ರಿ. ಸುಮಾರು 9 ಕಾದಂಬರಿ ಬರೆದ್ಬಿಟ್ರಲ್ಲ ಅಂಬ್ರಯ್ಯ ಅವರೇ. ಎಲ್ಲ ನಿಮ್ಮಂಥವರ ಪ್ರೋತ್ಸಾಹ ಮತ್ತು ಡಿಜಿಟಲ್ನವ್ರ ನನ್ನ ಪ್ರೋತ್ಸಾಹ, ಆಮೇಲೆ ನನ್ನ
ಗೆಳೆಯರು ಬಳಗ, ದೊಡ್ಡ ಗೆಳೆಯರ ಬಳಗ ಇದೆ. ಬಿದನೂರಿನಲ್ಲಿ ಅದ್ಭುತವಾದ ಗೆಳೆಯರಿದ್ದಾರೆ. ಒಂದು 25 ಜನ ಗೆಳೆಯರಿದ್ದಾರೆ. ಪ್ರತಿಯೊಂದಕ್ಕೂ ಕೂಡ ಅವರು ನಾನು ಸಾಥ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಕಡೆಗೆ ತಿರುಗಾಡುವಾಗ ನಮ್ಮ ಪಿ ಶಂಕರನಾಡರು ನಾನು ತಿರುಗಾಡಿಸಿದ್ರು. ಅವರು ಅದೇ 1990 ಒಂದೇ ವರ್ಷ ನನಗೆ ಅವರು ಪರಿಚಯ ಆದದ್ದು. ಆಮೇಲೆ ತೀರ್ಕೊಂಡ್ಬಿಟ್ರು ಅವರು. ಹಾಗಾಗಿ ನನಗೆ ಇದು ಇಲ್ದಂಗೆ ಆಯಿತು, ಕೊಂಡಿ ಇಲ್ದಂಗೆ ಆಯಿತು. ನಮ್ಮದೊಂದು ಆಸೆ ಇತ್ತು, ಶಿವಪ್ಪನಾಯಕ ಮ್ಯೂಸಿಯಂ ಮಾಡೋಣ ಅಂತ. ಶಿವಪ್ಪನಾಯಕ ಮ್ಯೂಸಿಯಂಗೋಸ್ಕರ ಸಾಕಷ್ಟು ಪ್ರಯತ್ನ ಪಟ್ಕೊಂಡು ಸಾಕಷ್ಟು ಸಂಗ್ರಹವನ್ನು ಮಾಡಿದ್ದೀವಿ ಇವರೇ. ಆದರೆ ನಮಗೊಂದು 2 ಎಕರೆ ಭೂಮಿ ಸಿಗಲಿಲ್ಲ. ಆವಾಗ ನಮಗೆ ಸಿಕ್ಕವರೇ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು. ಆವಾಗ ಅವ್ರಿಗೆ ಹೇಳಿದ್ವಿ, ಸ್ವಾಮಿ ನಮ್ಮಲ್ಲಿ ಇಷ್ಟೆಲ್ಲ ಇದೆ, ಆದರೆ ಒಂದು ನಮಗೆ ಕಟ್ಟಡ ಸಿಗ್ತಾ ಇಲ್ಲ, ಆದ್ದರಿಂದ ಏನು ಮಾಡೋಣ, ಸುಮ್ಮನೆ ಹಾಳಾಗ್ತಾ ಇತ್ತು. ನಾನು ತಗೊಳ್ತೀನಿ, ನಾನು ಮಾಡ್ತೀನಿ ಅದನ್ನು ಅಂತ ಹೇಳಿದ್ರು. ಇವತ್ತು ಶಿವಪ್ಪನಾಯಕ ಮ್ಯೂಸಿಯಂ ಅಂತ ಕೊಡುಗೆ ಮಾಡಿದ್ದಾರೆ ಅಂತಂದರೆ ಅದು ನಗರದ ಕೊಡುಗೆ ಬಹಳ ದೊಡ್ಡದಿದೆ ಅಂತಂದು ಹೇಳ್ತೀನಿ. ಆಗಾಗ ಅವರು ನೆನಪು ಮಾಡ್ಕೊಳ್ತಾನೆ ಇರ್ತಾರೆ. ಯಾರು? ಸ್ವತಃ ಮಲ್ಲಿಕಾರ್ಜುನ ಸ್ವಾಮಿಗಳು ಆಗಾಗ ನೆನಪು ಮಾಡ್ಕೊಳ್ತಾರೆ. ಇಲ್ಲ, ನಿಮ್ಮ ಕೊಡುಗೆ ಬಹಳ ದೊಡ್ಡದು ಅಮರಾಯ ಮಠವರೇ ಅಂತೇಳಿ. ನಂದೊಂದು ಕೊಡುಗೆ ಅಲ್ಲ, ಬಿದನೂರಿನ ಎಲ್ಲ ಸಮಸ್ತರ ಕೊಡುಗೆ ಅದು ಸ್ವಾಮೀಜಿ ಅಂತ ಬೆಕ್ಕಿನಕಲ್ ಮಠದ ಸ್ವಾಮೀಜಿ, ಬೆಕ್ಕಿನಕಲ್ ಮಠ ಸ್ವಾಮಿಗಳು. ಹೌದು. ಇವತ್ತು ಆನಂದಪುರದಲ್ಲಿ ಶಿವಪ್ಪನಾಯಕ ಮ್ಯೂಸಿಯಂ ಇದೆ ಅಂತಂದರೆ ಅದು ನಗರದ ಒಂದು ದೇಣಿಗೆ ಅದು. ಹಾಗೆಯೇ ಕಾದಂಬರಿಯಲ್ಲಿ ವೇದವ್ಯಾಸ, ಚಾಳುಕ್ಯ ಕುಳೇಶ್ವರಿ, ಅಕ್ಕಾದೇವಿ, ಬಿದನೂರಿನ ರಾಣಿ ವೀರಮ್ಮಾಜಿ, ಅಂಬೆ, ಅಹಲ್ಯ ಅಂತರಂಗ, ವೆಂಕಟಪ್ಪ ನಾಯಕ, ಕೆಳದಿ ವೀರಭದ್ರ ನಾಯಕ, ಬಿದನೂರಿನ ಪ್ರಭುಗಳು, ಹೀಗೆ ಸುಮಾರು 9 ಕಾದಂಬರಿಯನ್ನು ಬರೆದವರಿಗೆ ಆಧ್ಯಾತ್ಮಿಕ ಚಿಂತನೆ ಹೇಗೆ ಹತ್ಕೊಳ್ತು ಅಮರಯ್ಯ ಮಠ ಅವರೇ? ನನ್ನ ಕಾದಂಬರಿಯಲ್ಲಿ ಆಧ್ಯಾತ್ಮಿಕ ಇದೆ. ಕಾದಂಬರಿಯಲ್ಲಿ ಇರುವಂಥದ್ದು ಆಧ್ಯಾತ್ಮಿಕ ವಿಶೇಷವಾಗಿ ಕಾದಂಬರಿಯನ್ನು ತಿಳಿಸ್ಬೇಕಂದ್ರೆ ನನಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಒಂದು ಮಾಧ್ಯಮ. ಆ ಮಾಧ್ಯಮವೇ ಕಾದಂಬರಿ. ಹಾಗೆ ನನ್ನ ಕಥೆಗಳನ್ನು ಕೂಡ ತಗೊಳ್ಳಿ, ಆ ಕಥೆಗಳಲ್ಲೂ ಕೂಡ ಸ್ತ್ರೀಯ ಒಂದು ಸ್ವಾತಂತ್ರ್ಯದ ಬಗ್ಗೆ ತುಂಬ ಮಾತಾಡಿದ್ದೀನಿ. ಈ ಒಕ್ಕೈರಿ ತಗೊಳ್ಳಿ ನೀವು, ಅಲ್ಲಿ 2 ಕುಟುಂಬಗಳು ಬರ್ತವೆ. ಇವನ್ನ ಭಾಮತಿಯನ್ನು ತಗೊಳ್ಳಿ, ಬಹಳ ಮುಖ್ಯವಾಗಿ ಭಾಮತಿಯಲ್ಲಿ ಅದ್ಭುತವಾದ ಭಾಮತಿ ಹರ್ಸೆಲ್ಫ್ ಇದು ನಾಯಕಿಯವಳು. ಸಾಮಾನ್ಯವಾಗಿ ನನ್ನ ಎಲ್ಲ ಕಥೆಗಳು ಕೂಡ ಹಾಗೇನೇ ಹೋಗ್ತವೆ. ಇಂದ ಹಲವಾರು ಕಥೆಗಳಿದ್ದಾವೆ, ನಾನು ಯಾವುದನ್ನು ಕಥೆಗಳನ್ನು ಪ್ರಕಟಿಸಲಿಲ್ಲ. ಅದು ಪತ್ರಿಕೆಯಲ್ಲಿ ಬಂದಿದೆ. ಹೌದು, ಬೇರೆ ಒಂದು 3 ಪ್ರಕಟಣೆ ಇದು ಉಂಟು, ಆಗತ್ತೆ. ಅದು ಕೂಡ ಅಲ್ಲ, ಈ ಆಧ್ಯಾತ್ಮಿಕ ಚಿಂತನೆ ಆರಂಭದ ಭಿಕ್ಷಾಟನೆಯ ಜೀವನಕ್ಕೆ ಅನುಗುಣವಾಗಿ ಹುಟ್ಟುಕೊಳ್ತಾ ಹೇಗೆ? ಇಲ್ಲ, ಅದಕ್ಕೆ ಹಿನ್ನೆಲೆ ಉಂಟು. ಅಮರಯ್ಯ ಮಠ ಅವರೇ, ಆಧ್ಯಾತ್ಮಿಕ ಚಿಂತನೆಯ ಒಲವಿನ ಬಗ್ಗೆ ತಾವು ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಮಾಹಿತಿಯನ್ನು ಕೊಡ್ಬೋದು. ಈಗ ಸಮಯಾಭಾವ ಇರೋದರಿಂದ ಮುಂದಿನ ವಾರ ನಿಮ್ಮ ಆಧ್ಯಾತ್ಮಿಕ ಚಿಂತನೆ, ಅದಕ್ಕಿಂತ ಹೆಚ್ಚಾಗಿ ತಮ್ಮ ಸಂಶೋಧನಾ ಕೃತಿಗಳು, ತಾವು ಮಾಡಿದಂತಹ ಇನ್ನೂ 10 ಹಲವು ಸಂಘ ಸಂಸ್ಥೆಗಳ ಕೆಲಸಗಳ ಬಗ್ಗೆ ಮಾಹಿತಿಯನ್ನು ಕೊಡೋಣ. ಮುಂದಿನ ವಾರ ಪುನಃ ಭೇಟಿಯಾಗೋಣ. ನಮಸ್ಕಾರ. ಪತ್ರಕರ್ತ, ಅಂಕಣಗಾರರು ಹಾಗೂ ಸಂಶೋಧಕರಾದ ಅಮರಯ್ಯ ಮಠ್ ಅವರೊಂದಿಗಿನ ಸಂವಾದವನ್ನು ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್. ಈ ಕಾರ್ಯಕ್ರಮದ ಮುಂದಿನ ಭಾಗ ಮುಂದಿನ ವಾರ ಪ್ರಸಾರವಾಗಲಿದೆ.